ಹಲೋ ಫ್ರೆಂಡ್ಸ್, ನಾವು ಈಗ ಗೋನವರದಲ್ಲಿ ಅದಾವ. ಈ ಗೋನವರದಲ್ಲಿ ಈ ಅಮ್ಮಗೆ ನಿನ್ನೆ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ದೆ ಮತ್ತು ಇವತ್ತು 2ನೇ ಸಲ ಆಗಿದೆ. ಇವರಿಗೆ ನಾವು ಕೇಳ್ತೀವಿ ನಿನ್ನೆ ಟ್ರೀಟ್ಮೆಂಟ್ ಆದಮೇಲೆ ಹೆಂಗ ಅಗರ ಆಗಿತ್ತು ಮತ್ತು ಇವತ್ತು ಹೆಂಗ ಅನ್ನಿಸ್ತಾ ಇದೆ ಇವರಿಗೆ ಕೇಳ್ತೀನಿ. ಅಮ್ಮ ನಿಮ್ದು ಯಾವರು? ನಿನ್ನ ಹೆಸರೇನ್ರಿ? ನನ್ನ ಹೆಸರು ಗಿರಿಜಮ್ಮ. ಗಿರಿಜಮ್ಮ. ಇದು ನಿನಗೆ ಎಷ್ಟು ವರ್ಷದಿಂದ ಇದು ನೋವು ಬಂದವ? ಈಗ 2-3 ವರ್ಷ ಆಯ್ತು ರೀ ನೋವು ಬಂದು. ಹಾಂ, ಮತ್ತು ಇದರಿಂದ ನೀವು ಏನು ಮಾಡ್ತಿದ್ದು ಮೊದಲು? ನಾವು ಏನು ಮಾಡ್ತಿದ್ವಿ, ಸೂಜಿ ಗುಳಿಗೆ ಮಾಡಿಸ್ಕೊತೀವಿ, ಹಂಗೆ ತಿರ್ಗಾಡ್ತೀವಿ. ಹಾಂ, ಈಗ ನಾವು ನಿನ್ನೆ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ವಿ, ಇವತ್ತು ಒಂದ್ಸಲ 2 ಸಲ ಆಗಿತ್ತು. ಮತ್ತು ಈಗ ನಿನಗೆ ನೋವು ಹೆಂಗೆ ಅನ್ನಿಸ್ತಾ ಇದೆ? ಈಗ ಆರಾಮ ಮನುಷ್ಯ ಐತಿ, ಒಂದು ಸ್ವಲ್ಪ ಹಗುರಾಗಿನ ಮನುಷ್ಯಗಳು. ಒಟ್ಟು ಅಗರ ಅನ್ನಿಸ್ತಾ ಇದ್ದಲ್ಲ? ಅದು ಹಗರ ಅನಿಸ್ತೈತ್ರಿ, ಬೇಸ್ಕೊಂಡೈತೆ, ತೋರಿಸಿದೀವಿ ನಾವು ಏನೇನೋ ಕೊಟ್ಟಿದ್ದ ಅದು ನೀವು ಎಷ್ಟು ದಿನ ಬದುಕ್ತೀರಾ ಅಷ್ಟು ದಿನ ಅದು ನಿನ್ನ ಜೊತೆಯಲ್ಲಿ ಇರ್ತಾರ, ಯೂಸ್ ಮಾಡೋಕ್ಕಾಗತ್ತ ಅಷ್ಟು ದಿನ. ಆಯ್ತು ರೀ. ಇದೊಂದು ಉತ್ತಮ ನಿನಗೆ ರಿಸಲ್ಟ್ ಕೊಟ್ಟಿದ್ದಲ್ಲ? ಉತ್ತಮ ಕೊಟ್ಟೈತ್ರಿ. ಈ ಅಮ್ಮಗೆ ಇವತ್ತು ನಾವು ಟ್ರೀಟ್ಮೆಂಟ್ ಮಾಡಿದ್ದೆ ಫಸ್ಟ್ನೇ ದಿವಸ. ಈ ಅಮ್ಮಗೆ ಕೇಳ್ತೀನಿ, ಮೊದಲೊಂದು ದಿವಸ ಟ್ರೀಟ್ಮೆಂಟ್ ಆದಮೇಲೆ ಹೆಂಗೆ ಅನ್ನಿಸ್ತಾ ಇದ್ದೀವಿ ಅಮ್ಮಗೆ? ಅಮ್ಮ ನಿನ್ನ ಹೆಸರೇನ್ರಿ? ನನ್ನ ಹೆಸರು ಈರಮ್ಮ ರೀ. ನಿಮ್ಮದು ಇದೇ ಗೋನವರಲ್ಲ? ಹಾಂ, ಇದು ಎಷ್ಟು ವರ್ಷದಿಂದ ಆಯಿತು ನಿಮ್ಮದು ಮೊಣಕಾಲು? 7 ವರ್ಷ ಆಯ್ತು. 7 ವರ್ಷ? ಅದು ಡಾಕ್ಟರ್ ಏನು ಹೇಳಿದ್ದೆ? ದೊಡ್ಡ ಡಾಕ್ಟರ್ ಏನು ಹೇಳಿದ್ದೆ? ಆಪ್ರೇಷನ್ ಮಾಡೋಕೆ ಹೇಳಿದ್ದೇನು? ಮತ್ತು ಇದು ಒಂದು ದಿವಸ ನಾವು ಟ್ರೀಟ್ಮೆಂಟ್ ಆದಮೇಲೆ ನಿನಗೆ ಈಗ ಮೊಣಕಾಲಿಗೆ ಹೆಂಗೆ ಅನ್ನಿಸ್ತಾ ಇದೆ? ಅದು ಉತ್ತಮ ಅನ್ನಿಸ್ತಾ ಇದೆಯಲ್ಲ? ಇದು ಮೊದಲೊಂದು ದಿವಸ, ಇನ್ನು ಏನು ಮಾಡಿಲ್ಲ. ಇದು ಮಾಡ್ಕೊಂತ ಹೋಗಿದ್ದಾರೆ. ನೀವು ಎಷ್ಟು ದಿನ ಬದುಕ್ತೀರಾ ಅಷ್ಟು ದಿನ ಇದು ನಿನ್ನ ಜೊತೆಯಲ್ಲಿ ಇರ್ತವ. ನೋವುಗಳ ಇದರಿಂದ ಕಡಿಮೆ ಆಗೋದು. ಏನು ಗುಳಿಗೆ ಬೇಡ, ಏನು ಇಂಜೆಕ್ಷನ್ ಬೇಡ. ಆಯ್ತು ರೀ, ನಿಮ್ಮ ಭರವಸೆ ಕೊಟ್ಟಿದ್ದಲ್ಲ.